1 ಸೆಕೆಂಡ್ ಸರ್. ಪಾಯಿಂಟ್ ಗ್ಯಾರಂಟಿ ವಿಚಾರದಲ್ಲೂ ಅಷ್ಟೇ ನಿಮ್ ಕೈಲಿ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು, ನಾನಲ್ಲಪ್ಪ ಹೇಳಿದ್ದು. ಇವ್ರ ಪಕ್ಷದವರೇ ಅವ್ರು ಮುಗಿತಾ ಇದ್ದಾರೆ. ನೀವು ಸರಿ ಮಾಡ್ತಾ ಇಲ್ಲ ಅಂತ ಮಹಾರಾಷ್ಟ್ರ ನೋಡಿ ಅಲ್ಲಿ, ಮಹಾರಾಷ್ಟ್ರ ನೋಡಿ ಅಲ್ಲಿ, ಮಹಾರಾಷ್ಟ್ರ ನೋಡಿ. ರೈಟ್ 1 ಸೆಕೆಂಡ್ ಅಪ್ಡೇಟ್ ಬರ್ತಾ ಇದೆ ಸರ್. 1 ಸೆಕೆಂಡ್ ಅಪ್ಡೇಟ್ ಬರ್ತಾ ಇದೆ ಪ್ಲೀಸ್. ಚೂರ್ ಪ್ಯಾಟರ್ನ್ ನೋಡ್ಕೊಂಬರೋಣ, ವೋಟಿಂಗ್ ಪ್ಯಾಟರ್ನ್ ಹೆಂಗಾಗಿದೆ ಅಂತೇಳಿ. ಟೌನ್ ನಲ್ಲಿ ಕಂಪ್ಲೀಟ್ ಆಗಿ ಸಿಪಿಐ ಅವರಿಗೆ ಸಿಪಿವೈಗೆ ಇಲ್ಲಿ ಭಾರಿ ಮುನ್ನಡೆ ಸಿಕ್ಕಿರೋದನ್ನ ನಾವು ನೋಡಿದ್ದೀವಿ. ಟೌನ್ ಲಿಮಿಟ್ಸ್ ಅಲ್ಲಿ ಹೊಂಗನೂರು ಜಿಲ್ಲಾ ಪಂಚಾಯಿತಿ ಹಾಗೆ ಕೂಡ್ಲೂರು ಈ ಭಾಗದಲ್ಲೂ ಕೂಡ, ಆಮೇಲೆ ಮಳೂರು ಗ್ರಾಮದಲ್ಲೂ ಕೂಡ ಸಿಪಿಐಗೆ ಈಗ ನಿರಂತರವಾದಂತ ಮುನ್ನಡೆ ಸಿಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ. ನಾವು ನೋಡಿದ ಹಾಗೆ ಟೌನ್ ಲಿಮಿಟ್ಸ್ ಅಲ್ಲಿ 11ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಅವರ ಮುನ್ನಡೆಯನ್ನ ಗಮನಿಸ್ತಾ ಇದೀವಿ. ತಂದೆ ಕ್ಷೇತ್ರದಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಮುಖೇನವಾಗಿ ಬಹಳ ದೊಡ್ಡ ಹೊಡೆತ ಬಿದ್ದಿರುವಂತದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇನ್ನೊಂದು ವಿಚಾರ ಅಂತ ಅಂದ್ರೆ 6ನೇ ಕ್ಷೇತ್ರದ 6ನೇ ರೌಂಡ್ ತನಕನೂ ಕೂಡ ಮುನ್ನಡೆಯಲ್ಲಿದ್ದಂತ ನಿಖಿಲ್ ಅವರಿಗೆ ಇಲ್ಲಿ ಹೊಡೆತ ಕೊಟ್ಟಿದ್ದು ಅಂತ ಅಂದ್ರೆ 7, 8, 9, 10 ಅಂತ ಅಂದ್ರೆ ಟೌನ್ ಲಿಮಿಟ್. ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ತಂತ್ರ ಬಹುಶಃ ಇಲ್ಲಿ ಫಲಿಸಿದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇಲ್ಲಿ ಈಗ ಡಿಕೆ ಸುರೇಶ್ ಬಂದಿದ್ದಾರೆ. ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ಇದೀಗ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೊಂದು ಸಂಗತಿ ಅಂದ್ರೆ ಒಂದು ಮಾತಿತ್ತು, ಈ ಇಬ್ಬರ ನಡುವಿನ ಈ ದ್ವೇಷದ ರಾಜಕಾರಣ ಅಂತೀವೋ ಅಥವಾ ಈ ಕಾಂಪಿಟೇಷನ್ ಏನ್ ನಡೀತಾ ಇದೆ ದೇವೇಗೌಡರ ಕುಟುಂಬ ಹಾಗೆ ಡಿಕೆ ಶಿವಕುಮಾರ್ ಅವರ ಕುಟುಂಬದ ನಡುವೆ, ಈ ಫಲಿತಾಂಶ ಬಹಳ ಮುಖ್ಯ ಆಗ್ತಾ ಇತ್ತು. ಅದು ಮುಂದುವರಿಯುತ್ತೋ ಒಂದು ಫುಲ್ ಸ್ಟಾಪ್ ಬೀಳುತ್ತೋ ಅನ್ನೋ ರೀತಿಯಾಗಿ. ಯಾಕೆ ಅಂತ ಅಂದ್ರೆ ಯಾವಾಗ ರಾಮನಗರ ಚುನಾವಣೆಗೆ ಸಂಬಂಧಪಟ್ಟಂತೆ ನಿಖಿಲ್ ಅವರು ಸೋತ್ರು, ಅದಾದ ನಂತರದಲ್ಲಿ MP ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಸೋಲ್ಸಂತ ಒಂದು ಪ್ರಕ್ರಿಯೆಯನ್ನ ನಾವು ನೋಡಿದ್ವಿ. ಯಾರನ್ನ? ಡಿಕೆ ಸುರೇಶ್ ಅವರನ್ನ. ಅಲ್ಲಿಗೆ ಒಂದು ಹಂತದಲ್ಲಿ ಅಂತ್ಯ ಆಯ್ತು ಅನ್ನುವಂತ ರೀತಿಯಾಗಿನೇ ಭಾವಿಸಿದಂತ ಸಂದರ್ಭ ಆ ಮತದಾರರಲ್ಲಿ ಆ ರೀತಿಯಾಗಿತ್ತು. ಆದ್ರೆ ಈಗ ಪುತ್ರನನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಡಿಕೆ ಬ್ರದರ್ಸ್ ಹೆಣದಂತ ವ್ಯೂಹ ಸಕ್ಸಸ್ ಆಗಿರೋದು ಈ ದ್ವೇಷ ರಾಜಕಾರಣ ಅಥವಾ ಈ ಕಾಂಪಿಟೇಷನ್ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋದ ಮುನ್ಸೂಚನೆ ಕೊಡ್ತಾ ಇದೆ. ಗಂಗಾಧರ್ ಮೂರ್ತಿ ಅವರಿಗೆ ಚನ್ನಪಟ್ಟಣ ನಾಗರಾಜ್ ಸರ್ ಪ್ಲೀಸ್ ನೀವು ಅಲೋ ಮಾಡಬೇಕು. ಗಂಗಾಧರ್ ಮೂರ್ತಿ ಅವರಿಗೆ ಚನ್ನಪಟ್ಟಣ ವಿಚಾರಕ್ಕೆ ಬರೋಣ ಸರ್. ಚನ್ನಪಟ್ಟಣ ಬಹುತೇಕ ತುಂಬಾ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರು ಈ ಬಾರಿ ಒಂದು ಸ್ವಲ್ಪ ಮ್ಯಾಜಿಕ್ ಆಗತ್ತೆ ಅಂತ. ಬಟ್ ಇಲ್ಲ ಒಂದ್ ಕಡೆಗೆ ಆಯ್ಕೆಯಲ್ಲಿ ಒಂದ್ ಕಡೆ ಸ್ವಲ್ಪ ಹಿನ್ನಡೆ ಆಯ್ತಾ. ಆಮೇಲೆ ತುಂಬಾ ಗೊಂದಲಗಳಿತ್ತು. JDS ನ ಟಿಕೆಟ್ ವಿಚಾರಕ್ಕೆ ತುಂಬಾ ಗೊಂದಲ ಇತ್ತು, ತುಂಬಾ ಡಿಲೇ ಇತ್ತು. ಆ ಕಡೆ ಯೋಗೀಶ್ವರ್ BJP ಇದ್ದಾಗಲೂ ಅವ್ರು ಕೊಡ್ತಾರೆ ಇಲ್ಲ ಈ ತರ ಹಾವೇಣಿ ಆಟ ಮೊದಲಿಂದಲೂ ಕೂಡ ಇತ್ತು. ಈ ಎಲ್ಲ ಬೆಳವಣಿಗೆಗಳಿಗೆ ನಿಮ್ಮ ನಿರ್ಧಾರಗಳು ಅಥವಾ ಡಿಲೇ ನಿರ್ಧಾರಗಳು ಕಾರಣ ಅಲ್ವಾ? ಇಲ್ಲ, ಒಂದು CP ಯೋಗೇಶ್ವರ್ ಅವ್ರನ್ನ ಅತಿಯಾಗಿ JDS ಆ್ಯಂಡ್ BJP ನಂಬಿದ್ದು ಭಾಳ ತೊಂದರೆ ಕೊಡ್ತು. ಒಂದು ಕೊನೆ ಹಂತದವರೆಗೂ CP ಯೋಗೇಶ್ವರ್ ಎಲ್ಲಿ ನಿಲ್ತಾರೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲನೇ ಇಟ್ಕೊಂಡಿದ್ರು. ಕೊನೆ ಗಳಿಗೆನಲ್ಲಿ ಅವರು ಕೈ ಕೊಟ್ಟಂತ ಸಂದರ್ಭದಲ್ಲಿ ನಿಖಿಲ್ ಅವ್ರನ್ನ ನಿಲ್ಲಿಸಬೇಕು ಅಂತ ನಾವಾಗ್ಲಿ ನಮ್ಮ ಪಾರ್ಟಿ ಆಗ್ಲಿ ಅನ್ಕೊಂಡಿರ್ತೀವಿ. ಯಾವಾಗ ಈಗ DK ಶಿವಕುಮಾರ್ ಅವರ ಫೋಟೋನ ಮುಂದಿಟ್ಕೊಂಡು ಅವರು ಈಗಾಗಲೇ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡ್ತಾ ಇದ್ರಿ ಚನ್ನಪಟ್ಟಣದಿಂದ ಬರ್ತಾ ಇರುವಂತಹ ದೃಶ್ಯ. ಚನ್ನಪಟ್ಟಣದಿಂದ